गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನಾವು ಈ ರೇಖಿ ಲೆವೆಲ್ 1, 2 ಹಂತದಲ್ಲಿ ಕಂಪ್ಲೀಟ್ ಆಗಿ ನಾವು ಚಕ್ರಗಳು ಅಂತಂದ್ರೆ ಏನು, ಎನರ್ಜಿಯ ಸೆಂಟರ್ಗಳು ಅಂತಂದ್ರೆ ಏನು, ಆಭಾ ಮಂಡಲ ಅಂದ್ರೆ ಏನು, ಆಭಾ ಮಂಡಲವನ್ನ ನಾವು ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಅದರ ರಕ್ಷಣೆಯನ್ನ ಮಾಡ್ಕೊಳ್ಬೇಕು, ನಮ್ಮ ನಿತ್ಯ ಜೀವನದಲ್ಲಿ ನಾವು ಯಾವ ರೀತಿ ನಾವು ಈ ಎನರ್ಜಿಯನ್ನ ನಾವು ಹೈ ಲೆವೆಲ್ಗೆ ತಗೊಂಡೋಗ್ಬೇಕು ಅಂದ್ರೆ ಯಾವ ರೀತಿ ನಾವು ಫಾಲೋ ಮಾಡ್ಬೇಕು, ಆಹಾರ ಪದ್ಧತಿ ಹೇಗಿರ್ಬೇಕು, ನಮ್ಮ ಮನೆಯ ವಾತಾವರಣವನ್ನ ಹೇಗಿಟ್ಕೊಳ್ಬೇಕು, ನಾವು ಸೇವಿಸುವಂತ ಆಹಾರವನ್ನ ನಾವು ಯಾವ ರೀತಿ ಚಾರ್ಜ್ ಮಾಡ್ಕೊಳ್ಬೇಕು, ಹಾಗೆ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಯಾಕೆ ಮಾಡ್ಕೊಳ್ಬೇಕು, ಸೆಲ್ಫ್ ಫೀಲಿಂಗ್ ಅಂತಂದ್ರೆ ಏನು, ಅದು ಯಾವ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು, ಅದನ್ನ ಮಾಡ್ಕೊಳ್ಬೇಕಾ, ನಮ್ಗೆ ಚಿಹ್ನೆಗಳು ಯಾವ ರೀತಿ ನಮ್ಗೆ ಸಪೋರ್ಟ್ ಅನ್ನ ಮಾಡುತ್ತೆ, ಇದೆಲ್ಲ ವಿಷಯಗಳನ್ನ ಕಂಪ್ಲೀಟ್ ಆಗಿ ನಾವು ಈ ಒಂದು ರೇಖಿ ಲೆವೆಲ್ 1 ಮತ್ತು 2ನೇ ಹಂತದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನಾನು ಇದರಲ್ಲಿ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಧ್ಯಾನವನ್ನ ಯಾವ ರೀತಿ ಮಾಡ್ಬೇಕು, ಈಗ ಚಕ್ರ ಧ್ಯಾನವನ್ನ ನಾವು ಮಾಡ್ಬೇಕು. ನಾನು ನಿಮ್ಗೆ ಚಕ್ರ ಧ್ಯಾನ ಆಡಿಯೋನ ಕಳ್ಸಿದೀನಿ. ಅದನ್ನ ನೀವು 21 ದಿನಗಳ ಕಾಲ ನೀವು ಅದನ್ನ ಅಭ್ಯಾಸವನ್ನ ನೀವು ಮಾಡ್ಕೊಳ್ತಾ ಬನ್ನಿ. ಸಮಯ ನೋಡ್ಕೊಳ್ಳಿ, ನಿಮ್ಮ 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 ಅನುಕೂಲಕ್ಕೆ ಅನುಗುಣವಾಗಿ ಅದನ್ನ ಫಾಲೋವನ್ನ ನೀವು ಮಾಡ್ಕೊಳ್ತಾ ಬನ್ನಿ. ಇದಾದ ನಂತರ ಇನ್ನೊಂದು 24 ಪಾಯಿಂಟ್ಸ್ ಇಲ್ಲಿ ನಮ್ಮ ಶರೀರದಲ್ಲಿರುವಂತೆ 24 ಅಂಗಗಳನ್ನು ನಾವು ಯಾವ ರೀತಿಯಲ್ಲಿ ಹೀಲಿಂಗ್ ಮಾಡ್ಕೊಳ್ಬೇಕು ಅಂತ ನೋಡುದು. ಅದು ಲೈಫ್ ಲಾಂಗ್ ನಾವು ಮಾಡ್ಕೊಳ್ತಾ ಬರ್ಬೇಕಾ, ಮೊದಲಿಗೆ ನಾವೇನ್ ಮಾಡ್ಬೇಕು, 21 ದಿನಗಳ ಕಾಲ ಕಂಪ್ಲೀಟ್ ಆಗಿ ಅದನ್ನ ಮಾಡಿದ ನಂತರ ಬ್ರೇಕಪ್ ಅನ್ನ ಕೊಡಿ. ಅದನ್ನ ಕೊಟ್ಟು ನೀವು ಚಕ್ರ ಧ್ಯಾನವನ್ನ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ತಾ ಬನ್ನಿ. ಅದಾದ ನಂತರ ನಿಮ್ಗೆ ಶರೀರ ನಿಮ್ಗೆ ಯಾವಾಗ ಬೇಕನ್ಸುತ್ತೆ, ಸ್ವಲ್ಪ ನಂಗೆ ಟಯರ್ಡ್ ಅನಿಸ್ತಾ ಇದೆ, ನಂಗೆ ಎನರ್ಜಿ ಬೇಕು ಅಂತ ಅನಿಸ್ತಾ ಇದೆ, ನಾನು ಇನ್ನೂ ಅದನ್ನ ಹೀಲ್ ಮಾಡ್ಕೊಳ್ಬೇಕು ಅಂತ ನಿಮ್ಮ ಒಳಗಡೆಯಿಂದ ಉತ್ತರ ಬರಬೇಕು. ನಿಮ್ಮ ಮನಸ್ಸಿನಲ್ಲಿ ನಿಮ್ ಒಳಗಡೆಯಿಂದ ನಿಮ್ಗೆ ಅದು ನಾನು ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ ಆಗ ಮತ್ತೆ ನೀವು ಪ್ರಾರಂಭವನ್ನ 3 ದಿನ 6 ದಿನ ಮಾಡ್ಕೊಳ್ಳಿ, ಮತ್ತೆ ಗ್ಯಾಪ್ ಕೊಡಿ. ಅದು ಸೆಲ್ಫ್ ಫೀಲಿಂಗ್ ಅನ್ನ ಮಾತ್ರ ನಿರಂತರವಾಗಿ ನೀವು ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. 1 ದಿನ 2 ದಿನ ಗ್ಯಾಪ್ ಕೊಟ್ರೆ 21 ದಿನಗಳನ್ನ ಆದ ನಂತರ ಗ್ಯಾಪ್ ಅನ್ನ ಕೊಟ್ಟಾಗ ನೀವು ಅದನ್ನ ತಲೆ ಕೆಡಿಸ್ಕೊಳ್ಳುವ ಹಾಗಿಲ್ಲ. ಕೆಲವೊಮ್ಮೆ ಯಾಕಂದ್ರೆ ನಾವು ಸಂಸಾರದಲ್ಲಿ ಇರೋದ್ರಿಂದ ಒಂದೊಂದು ದಿನ ನಮ್ಗೆ ಕಾರ್ಯಕ್ರಮಗಳಿರುತ್ತೆ, ನಮ್ಮ ಕುಟುಂಬದಲ್ಲೇ ಕಾರ್ಯಕ್ರಮಗಳಿರುತ್ತೆ, ಕೆಲವೊಮ್ಮೆ ನಮ್ಗೆ ಹುಷಾರಿರೋಲ್ಲ. ಅಂತ ಸಮಯದಲ್ಲೂ ಕೂಡ ನೀವು ಆ ಒತ್ತಡದಿಂದ ನಾವು ಮಾಡ್ಕೊಳ್ಳೋದಲ್ಲ, ಆನಂದದಿಂದ ಖುಷಿಯಿಂದ ನೀವು ಮಾಡ್ಕೊಳ್ಬೇಕು. ಕೆಲವೊಮ್ಮೆ ಸಂತೋಷವಾಗಿದ್ದ 2 ಸಲ ಮಾಡ್ಕೊಳ್ಬಹುದು, 2 ಸಲನು ಮಾಡ್ಕೊಳ್ಳಿ. ಸಮಯ ಇದೆ ಇವತ್ತು, ಮಾಡ್ಕೊಳ್ಬೇಕು ಅನಿಸ್ತಾ ಇದೆ ಮನಸ್ಸು, ಖುಷಿಯಿಂದ ಮಾಡಿ. ಕೆಲವೊಮ್ಮೆ ಸಮಯ ಆಗ್ಲಿಲ್ಲ ಅವತ್ತು, ಜಸ್ಟ್ ರೇಖೆ ಮಾತೆಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ನಿನ್ನ ಅನುಗ್ರಹ ಸದಾ ಇರಲಿ ಅಂತೇಳಿ ಮಾನಸಿಕವಾಗಿ ನೀವು ಸಿಂಬಲ್ ಗಳನ್ನ ಹಾಕೊಂಡು ನೀವು
ಮಾಡ್ಕೊಳ್ತೀವಿ. ಯಾಕೆಂದ್ರೆ ನಾವು ಎಷ್ಟು ಒತ್ತಡದಿಂದ ಮಾಡೋದಲ್ಲ ಇದನ್ನ, ಅದು ನಮ್ಮೊಳಗಡೆ ಆತ್ಮ ಸಾಕ್ಷಾತ್ಕಾರವಾಗಿ ಆ ನಿರಂತರವಾಗಿ ನಾವು ಆ ಉಸಿರಿನಲ್ಲಿ ನಮ್ಗೆ ಬೆರ್ತೋಗ್ಬೇಕು. ನಾವು ಬೇರೆ ಅಲ್ಲ, ಉಸಿರು ಬೇರೆ ಅಲ್ಲ. ಹಾಗೆ ಈ ಒಂದು ರೇಖೆಯ ಹೀಲಿಂಗ್ ಆಗ್ಲಿ, ಸಿಂಬಲ್ಗಳಾಗ್ಲಿ, ನಾವು ಬೇರೆ ಅಲ್ಲ, ಅವು ಬೇರೆ ಅಲ್ಲ. ನಾವೆಲ್ಲರೂ ಕೂಡ ಯಾವಾಗ ಸದಾ ನಿರಂತರವಾಗಿ ಅದ್ರ ಜೊತೆನಲ್ಲಿ ಒಳಗಡೆ ಇರ್ಬೇಕು. ಲೌಕಿಕವಾಗಿ ನಾವೇನ್ ಮಾಡ್ತಾ ಇರ್ತೀವಿ, ನಮ್ಮ ಕೆಲಸಗಳು, ಕರ್ತವ್ಯಗಳು ಎಲ್ಲವನ್ನ ನಾವು ಮಾಡ್ಬೇಕು. ಈಗ ನೀವು ನೋಡಿರ್ಬೋದು, ಆ ಶ್ರೀಕೃಷ್ಣ ಪರಮಾತ್ಮನನ್ನ ನೋಡಿರ್ಬೋದು, ಆ ಪುರುಷೋತ್ತಮ ರಾಮನನ್ನ ನೋಡಿರ್ಬೋದು, ಆ ಮಹಾಮಾತೆ ಸೀತೆಯನ್ನ ನೋಡಿರ್ಬೋದು. ಅವರೆಲ್ಲರೂ ಕೂಡ ಪರಮಾತ್ಮನ ಅಂಶ, ಆ ಪರಮಾತ್ಮ ಸ್ವರೂಪನೇ ಅವರು. ಆ ಪೃಥ್ವಿಗೆ ಬಂದ ಮೇಲೆ, ಈ ಕರ್ಮ ಭೂಮಿಗೆ ಬಂದ ಮೇಲೆ ಅವರ ಪುರುಷಾರ್ಥವನ್ನ ಮರ್ತ್ರ ಅವರು, ಹೌದಲ್ವಾ? ಆ ಪುರುಷಾರ್ಥವನ್ನ, ಅವರ ಕಾರ್ಯವನ್ನ ಯಾವ ರೀತಿ ಮಾಡ್ಕೊಳ್ತಾ ಬಂದ್ರು ಹೇಳಿ? ಆ ನೀರಿನಲ್ಲಿ ಮೀನು ಹೇಗೆ ಒಂದಾಗಿರುತ್ತೋ, ಹಾಲಿನಲ್ಲಿ ಜೇನು ಹೇಗೆ ಒಂದಾಗಿರುತ್ತೋ, ನಾವೇನ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ನಮ್ಗೆ ಸೆಲ್ಫ್ ಫೀಲಿಂಗ್ಗೆ ಬೇರೆ ಸಮಯ ಬೇಕು, ಮನೆ ಕೆಲಸ ಮಾಡೋಕೆ ಬೇರೆ ಸಮಯ ಬೇಕು ಅಂತ ಒತ್ತಡದಿಂದ ನಾವು ಮಾಡ್ಕೊಳ್ತಾ ಇದ್ವಿ. ಆ ಪ್ರೆಷರ್ ಇಂದ ಮಾಡ್ಕೊಳ್ಬೇಡಿ. ಖುಷಿ ಖುಷಿಯಿಂದ, ಆನಂದವಾಗಿ, ಸಂತೋಷವಾಗಿ ನೀವು ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ, ಯು ವಿಲ್ ಸಿ ದ ಚೇಂಜಸ್. ನಮ್ಮ ಅಣುವಿನಲ್ಲೂ ಕೂಡ ಅದು ಬೆರ್ತೋಗಿರುತ್ತೆ. ಆಗ ನಮ್ಗೆ ಅದೇನ್ ಅನ್ಸುತ್ತೆ ಅಂದ್ರೆ, ನಮ್ಗೆ ಭಾರ ಅಂತ ಅನ್ಸೋದಿಲ್ಲ. ಯಾವುದು ಕೂಡ ನಮ್ಗೆ ಭಾರ ಅನ್ಸಲ್ಲ, ಯಾವುದು ಕೂಡ ಹೆವಿ ಅನ್ಸಲ್ಲ. ನಮ್ಗೆ ಆನಂದವಾಗಿ ಇನ್ನು ಆಳವಾಗಿ 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 ನಾವು ಅದನ್ನ ತಿಳ್ಕೊಳ್ತಾ ಮುಂದೆ ನಾವು ಸಾಕ್ತಾ ಬರ್ತೀವಿ. ಮತ್ತೆ ಇನ್ನೊಂದು, ಕೆಲವರಿಗೆ ಒಂದು ಡೌಟ್ಸ್ ಗಳಿರುತ್ತೆ. ಈಗ ನಾವು ಹೀಲಿಂಗ್ ಅನ್ನ ಮಾಡಿದ್ರೆ ಕರ್ಮ ನಮಗ್ ಬಂದ್ಬಿಡುತ್ತಾ? ತುಂಬಾ ಜನರಿಗೆ ಇದು ಕ್ವಶನ್ಸ್. ನೀವು ಕೇಳೋದಕ್ಕಿಂತ ನಾನೇ ಹೇಳ್ತಾ ಇದೀನಿ ನೋಡಿ ಕ್ವಶನ್. ನಿಮ್ ಮನಸ್ಸೊಳಗಡೆ ಏನೇನ್ ಕ್ವಶನ್ಸ್ ಗಳು ಬರಬಹುದು ಅನ್ಸ್ಬೋದು ಅಲ್ವಾ? ಈಗ ನಾವು ನಮ್ಮ ಕುಟುಂಬದವರಿಗೆ ನಾವು ಹೀಲಿಂಗ್ ಅನ್ನ ಮಾಡ್ತೀವಿ, ಹೌದಲ್ಲ? ಲೆವೆಲ್ 1, 2 ನಾವು ಹೀಲಿಂಗ್ ಮಾಡ್ತೀವಿ. ಕರ್ಮ ನಮಗೆ ಬಂದ್ಬಿಡುತ್ತಾ ಅನ್ನೋದು ನಮ್ಮ ಪ್ರಶ್ನೆಗಳಿವೆ, ಹೌದಲ್ವಾ? ಈಗ ನೋಡಿ, ಕೆಲಸವನ್ನ ಮಾಡೋರು ಯಾರು? ಅದನ್ನ ಎಲ್ಲವನ್ನ ರೂಪಾಂತರವನ್ನಗೊಳಿಸಿ ಒಂದು ಬದಲಾವಣೆಯನ್ನು ತಂದವರಿಗೆ ಶಕ್ತಿಯನ್ನು ಕೊಡ್ತಾ ಇರುವಂತದ್ದು ಯಾವುದು? ಆ ಪರಮ ಚೈತನ್ಯ ಅಲ್ವಾ? ನಾವು ಒಂದು ಮಾಧ್ಯಮ, ನಮ್ಮ ಹತ್ರ ಇದ್ರೆ ಇಲ್ವಾ ನಾವು ಕೊಡೋದಿಕ್ ಸಾಧ್ಯ? ನಾವ್ ಏನು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ವಾಟರ್ ಟ್ಯಾಂಕ್ ಇರುತ್ತೆ, ದೊಡ್ಡದಾದ ವಾಟರ್ ಟ್ಯಾಂಕ್ ಇರುತ್ತೆ. ಅಲ್ಲಿರುವಂತ ನೀರನ್ನ ಜನರಿಗೆ ನಾವು ತಲುಪಿಸ್ಬೇಕು. ಅವ್ರು ತಗೊಳ್ಬೇಕು, ಆ ಜನರಿಗೆ ತಲುಪಬೇಕು ಅಂತಂದ್ರೆ ಮಧ್ಯದಲ್ಲಿ ಏನ್ ಬೇಕು ನಮ್ಗೆ? ಒಂದು ನಲ್ಲಿ ಬೇಕು, ಒಂದು ಮೀಡಿಯೇಟರ್ ಬೇಕು. ಅಂದ್ರೆ ಅಲ್ಲಿಂದ ಇವರಿಗೆ ಕನೆಕ್ಷನ್ ಮಾಡೋದಿಕ್ಕೆ ಆ ನಲ್ಲಿನ ನಾವು ಆನ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ? ಅದು ನಿರಂತರವಾಗಿ ನೀರು ಬರ್ತಾ ಇರುತ್ತೆ. ಇವ್ರಿಗೆ ಎಷ್ಟು ಬೇಕೋ ಅದನ್ನ, ಬಿಂದಿಗೆಲ್ ಬೇಕಾ, ಪಾತ್ರೆಯಲ್ಲಿ ಬೇಕಾ, ಟ್ಯಾಂಕ್ ಅಲ್ಲಿ ಬೇಕಾ, ಅವ್ರಿಗೆ ಎಷ್ಟೆಷ್ಟು ಬೇಕಷ್ಟು ನೀರನ್ನ ಅವರು ತಗೊಳ್ತಾ ಇರ್ತಾರೆ. ಅದು ಅವರಿಗೆ ಬಿಟ್ಟಿದ್ದು. ಯಾರ್ಯಾರು ಎಷ್ಟೆಷ್ಟು ತಗೊಳ್ತಾರೋ ಅದು ಅವರ ಸಾಮರ್ಥ್ಯಕ್ಕೆ ಬಿಟ್ಟಿರುವಂತದ್ದು. ಆ ನೀರು ಅನಂತವಾಗಿರುತ್ತೆ, ಅಖಂಡವಾಗಿರುತ್ತೆ, ಹೌದಲ್ವ? ಬ್ರಹ್ಮಾಂಡದ ಚೈತನ್ಯದ ಶಕ್ತಿ ಅಖಂಡವಾಗಿರುವಂತದ್ದು, ಅನಂತವಾಗಿರುವಂತದ್ದು. ನಾವು ಏನ್ ಹೇಳಿ, ಒಂದು ಮಾಧ್ಯಮ ಅಷ್ಟೇ. ಆ ಪರಮಾತ್ಮ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಅದಕ್ಕೂ ಪುಣ್ಯ ಬೇಕಲ್ವಾ? ಹೌದಲ್ವಾ ಹೇಳಿ? ನೋಡಿ, ಎಷ್ಟು ನಮ್ಮ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಅಂತ ಎಷ್ಟು ಪ್ರೀತಿ ಅಂದ್ರೆ, ಅವರಿಬ್ಬರ ಬಾಂಧವ್ಯವನ್ನ ಸ್ನೇಹಿತರಾಗಿ ಹೋಲಿಸ್ತಾರೆ, ಗುರು ಶಿಷ್ಯರಾಗಿ ಹೋಲಿಸ್ತಾರೆ, ಆ ಸಂಬಂಧಿಕರಾಗಿ ಹೋಲಿಸ್ಬೋದು. ಅಂದ್ರೆ ಆ ಪರಮಾತ್ಮನಿಗೆ ನೋಡಿ, ಎಲ್ಲರೂ ಇರ್ತಾರೆ, ಹೆಚ್ಚು ಹೆಚ್ಚು ಯಾರು? ಶ್ರೀಕೃಷ್ಣ ಪರಮಾತ್ಮನಿಗೆ ಆ ಅರ್ಜುನ ಮಾತ್ರ ಅಲ್ವಾ? ಆ ವಿಶ್ವ ರೂಪವನ್ನ, ಆ ವಿರಾಟ ಸ್ವರೂಪವನ್ನ, ಆ ವಿರಾಟ ದರ್ಶನವನ್ನ ಕಂಡಿದ್ದು ಯಾರು? ಅದು ಯಾವಾಗ? ಮಹಾಕುರುಕ್ಷೇತ್ರ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಆ ಭಗವದ್ಗೀತೆಯನ್ನ, ಹೌದಲ್ವ? ಅದು ಸಂದರ್ಶನ, ಅದು ಆತ್ಮ ಸಂದರ್ಶನ. ಅದನ್ನ ಕಂಡಿದ್ದು ಯಾರಿಗೆ? ಅರ್ಜುನನಿಗೆ ಮಾತ್ರ ಅಲ್ವಾ? ಬೇರೆಯವ್ರಿಗೆ ಯಾರಿಗೂ ಕಾಣಿಸ್ಲಿಲ್ಲ ಅದು. ಹಾಗೆ ನಾವು ಒಂದು ಮಾಧ್ಯಮ, ನಮಗೆ ಮಾತ್ರ ಅದು ಕಾಣಿಸ್ತಾ ಇದ್ದೇವೆ. ನಾವು ಜಸ್ಟ್ ಏನ್ ಹೇಳ್ತೀವಿ?
ನಾವು ಕೈಯನ್ನ ತೆಗೆದು ನಾವು ಅವ್ರಿಗೆ ಹೀಲಿಂಗ್ ಮಾಡ್ತೀವಿ. ನಮ್ಗೆ ಏನ್ ಗೊತ್ತಿದೆ ಅದನ್ನ ನಾವು ಪ್ರಾರ್ಥನೆಯನ್ನ ನಾವು ಮಾಡ್ತೀವಿ, ಹೀಲಿಂಗ್ ಅನ್ನ ಮಾಡ್ತೀವಿ. ತಗೊಳ್ಳೋದು ಯಾರ ಕೈಯಲ್ಲಿ ಇರುತ್ತೆ? ಎಷ್ಟು ಬೇಕು ತಗೊಳ್ಳೋದು ಅವ್ರ ಕೆಪಾಸಿಟಿ. ಎಷ್ಟು ಬೇಕು ಅಷ್ಟು ಕೊಡುವಂತದ್ದು ಯಾರ ಕರ್ತವ್ಯ? ಅಖಂಡ ಅನಂತವಾದಂತ ಬ್ರಹ್ಮಾಂಡದಿಂದ ಎಲ್ಲವನ್ನು ತಗೊಳ್ತಾರೆ. ಕೊಡೋದಿಕ್ಕೆ ನಾವ್ಯಾರು? ತಗೊಳ್ಳೋದಿಕ್ಕೆ ನಾವ್ಯಾರು? ಹೌದಲ್ವಾ? ಸೊ ಆ ಭಾವನೆ ನಮ್ಮ ಒಳಗಡೆ ಬರ್ಬೇಕು. ಎಲ್ಲವೂ ಕೂಡ ಪರಮ ತತ್ವದಿಂದ ನಡೀತಾ ಇದೆ. ನಾನು ಒಂದು ಮಾಧ್ಯಮ ಅಷ್ಟೇ ಅನ್ನೋದು ಮತ್ತೆ 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 ನಾವು ಅದನ್ನ ಯಾವಾಗ್ಲೂ ನೆನಪಿಸ್ಕೊಳ್ತಾ ಇರ್ಬೇಕು. ನೆನಪಿಸ್ಕೊಳ್ಬೇಕು, ಶ್ರದ್ಧೆ ಇರ್ಬೇಕು, ಶರಣಾಗತಿ ಇರ್ಬೇಕು. ಆ ಪರಮಾತ್ಮನಲ್ಲಿ ಅಚಲವಾದ ಒಂದು ಅಖಂಡನೀಯವಾದಂತ ಒಂದು ನಂಬಿಕೆ ಇರ್ಬೇಕು ನಮಗೆ. ಎರಡೇ ಡಿಫ್ರೆಂಟ್. ಸೈಂಟಿಫಿಕಲಿ ಏನ್ ಹೇಳ್ತಾರೆ? ಫಸ್ಟ್ ನೀನ್ ತೋರ್ಸು, ಆಮೇಲೆ ನಾವು ನಂಬ್ತೀವಿ ಅಂತ ಹೇಳ್ತಾರೆ. ಅದೇ ಸ್ಪಿರಿಚುವಾಲಿಟಿನಲ್ಲಿ ಏನಿರುತ್ತೆ? ಫಸ್ಟ್ ನಿಮ್ ನಂಬಿಕೆ ಇದೆಯಾ, ಆಮೇಲೆ ನಿಮ್ಗೆ ಎಲ್ಲವನ್ನ ತೋರಿಸ್ತೀನಿ ಅಂತ ಹೇಳ್ತಾರೆ ನಮ್ಮ ಸ್ಪಿರಿಚುವಾಲಿಟಿನಲ್ಲಿ. ನಮಗೆ ಇಲ್ಲಿ ಫಸ್ಟ್ ಏನ್ ಬರ್ಬೇಕು? ನಮಗೆ ನಂಬಿಕೆ ಇರ್ಬೇಕು. ಅವಾಗ ಎಲ್ಲವೂ ನಿಮ್ಗೆ ಒಂದೊಂದಾಗಿ ಇಡೀ ಬ್ರಹ್ಮಾಂಡದ ಪುಸ್ತಕ ನಿಮಗೆ ಓಪನ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಂಬಿಕೆ ಇಟ್ಟು ನಾವು ಒಂದು ತತ್ವವನ್ನ ಅರ್ತು ನಾವು ಹೀಲಿಂಗ್ ಅನ್ನ ಮಾಡ್ತು ಅಂತ ಹೇಳಿದಾಗ ಯಾವುದೇ ರೀತಿಯಾದಂತಹ ಕರ್ಮ ಬಂಧನಗಳಿಗೆ ಬರೋದಿಲ್ಲ. ಒಂದು ಪುಣ್ಯ ಕಾರ್ಯ ಅಲ್ವಾ ನಾವು ಮಾಡ್ತಾ ಇರೋದು. ದುಃಖದಲ್ಲಿದ್ದಾರೆ, ನೋವದಲ್ಲಿದ್ದಾರೆ, ಅವ್ರಿಗೆ ಅರಿವಿಲ್ಲ, ಗೊತ್ತಿಲ್ಲ, ಅವ್ರು ನಾವು ಸಹಾಯವನ್ನ ಮಾಡ್ತಾ ಇದೀವಿ. ಈಗ ಡಾಕ್ಟರ್ ರೋಗಿಗೆ ಆಪರೇಷನ್ ಮಾಡ್ತಾರೆ. ಆ ಕರ್ಮ ಬರುತ್ತೆ ಅಂತ ಹೇಳಿ ಅವ್ರು ಆಪರೇಷನ್ ಮಾಡದೆ ಸುಮ್ನೆ ಕೂತ್ಕೊಳ್ತಾರ? ಅಂದ್ರೆ ನಮ್ಮ ಕರ್ಮವನ್ನ ನಾವು ಯಾವ ಭಾವದಿಂದ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೆ. ಸ್ವಾರ್ಥದಿಂದ ಮಾಡ್ತಾ ಇದೀವ, ದುರಾಸೆಯಿಂದ ಮಾಡ್ತಾ ಇದೀವ, ಅದು ಆ ಲೆಕ್ಕಾಚಾರ ಬೇರೆ ಬರುತ್ತೆ. ನಾವು ಮಾಡ್ತಾ ಇರೋದೇನು? ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ನಮ್ಮ ಕುಟುಂಬದವರನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಏನಿದೆ ಅಲ್ವಾ? ಸೊ ಹಾಗಾಗಿ ನಾವು ಅದನ್ನ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೋದು. ಯಾವುದೇ ರೀತಿಯಾದಂತಹ ಗೊಂದಲಗಳು ಬೇಕಾಗಿಲ್ಲ. ತುಂಬಾ ಜನ ಒಬ್ಬೊಬ್ರು ಒಂದೊಂದ್ ಹೇಳ್ತಾರೆ. ಆದ್ರೆ ನೀವು ಯಾರನ್ನ ನೀವು ಫಾಲೋ ಮಾಡ್ತಾ ಇರ್ತೀರಾ, ಯಾವ ಗುರುವನ್ನ ನೀವು ನಂಬ್ಕೊಂಡಿರ್ತೀರಾ, ಒಬ್ಬರನ್ನ ನೀವು ಶರಣಾಗತಿಯಿಂದ ನಂಬಿ ಅವ್ರು ಹೇಳಿದ ಹಾಗೆ ನೀವು ಮಾಡ್ಕೊಳ್ತಾ ಬನ್ನಿ. ಎಕ್ಸ್ಪೆರಿಮೆಂಟ್ ಮಾಡಿ, ಅಭ್ಯಾಸವನ್ನ ಮಾಡಿ, ಪ್ರಯೋಗವನ್ನ ಮಾಡಿ, ಆಗ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ ಅಲ್ವಾ? ಆಗ ನಿಮ್ಗೆ ನಿಮ್ಮ ಒಳಗಡೆನೆ ನಿಮಗೆ ಉತ್ತರ ಬರೋದಿಲ್ಲ. ನಿಮ್ಮ ಒಳಗಡೆನೆ ನಿಮಗೆ ಎಲ್ಲವೂ ನಿಮ್ಮ ಒಳಗಡೆಯಿಂದ ಉತ್ತರ ಬರೋಕೆ ಪ್ರಾರಂಭ ಆಗತ್ತೆ. ನಾವ್ ಹೇಳೋದೇ ಬೇಕಿಲ್ಲ, ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಶಾಂತಿಯಿಂದ ನೀವು ಇರ್ತಾ ಬರ್ಬೇಕಾದ್ರೆ. ಎಷ್ಟು ದಿನ ಹೀಲಿಂಗ್ ಅನ್ನ ಮಾಡ್ಬೇಕು? ಅದು ಒಂದು. ಎಷ್ಟು ದಿನ ಧ್ಯಾನ ಮಾಡ್ಬೇಕು ನಾವು? ಅದೊಂದು ಕ್ವಶನ್ಸ್ ಇರುತ್ತೆ ನಮಗೆ. ನಿರಂತರವಾಗಿ ಮಾಡ್ಬೇಕಮ್ಮ? ಹೀಲಿಂಗ್ ಎಷ್ಟು ದಿನ ಮಾಡ್ಬೇಕು ನಾವು ಅವರಿಗೆ? ಅದಕ್ಕೆ ಹೇಳೋದು ಏನು ಅಂತ ಹೇಳಿದ್ರೆ, 5 ದಿನ, 21 ದಿನ ಅವರ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಬನ್ನಿ. ಕೆಲವರಿಗೆ 7 ದಿನದಲ್ಲಿ, ಕೆಲವರಿಗೆ 1 ದಿನದಲ್ಲಿ, ಕ್ಷಣದಲ್ಲಿ. ನೀವು ಇವತ್ತು ಹೀಲಿಂಗ್ ಮಾಡಿದಿರಾ, ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ಕೆಲವರಿಗೆ ಟೈಮ್ ತಗೊಳುತ್ತೆ. ಸೊ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರವರ ಒಂದು ಎನರ್ಜಿ ಇರುವಂತದ್ದು ಬರುತ್ತೆ. ಸೊ ನೀವು ಏನ್ ಮಾಡ್ಬೇಕು? ಅವ್ರ ಹೀಲಿಂಗ್ ಅನ್ನ ಮಾಡಿ. ಮತ್ತೆ ನೀವು ಎಷ್ಟು ದಿನ ಅಂತಾನೆ, ಈಗ ನಾವು 1 ದಿನ ಊಟ ಕೊಡ್ಬೋದು, 2 ದಿನ ಕೊಡ್ಬೋದು, 3 ದಿನ ಕೊಡ್ಬೋದು. ಯಾರಿಗೆ ಆಗ್ಲಿ ಅಲ್ವ? ನಮ್ಮ ಗಂಡನಿಗಾಗ್ಲಿ, ಹೆಂಡತಿಗಾಗ್ಲಿ, ಮಕ್ಕಳಿಗಾಗ್ಲಿ. ಆದ್ರೆ ನಾವು ಅವ್ರಿಗೆ ದಾರಿಯನ್ನ ತೋರ್ಸ್ಕೊಟ್ರೆ ಏನಾಗುತ್ತೆ ಹೇಳಿ? ನಿರಂತರವಾಗಿ ಅವ್ರ ಅಭ್ಯಾಸವನ್ನ ಮಾಡ್ಕೊಳ್ತಾರೆ. ಹೌದಲ್ವಾ? ಸ್ವಲ್ಪ ಸಮಯಗಳ ಕಾಲ ನೀವು ಮಾಡ್ತಾ ಬನ್ನಿ. ಫಸ್ಟ್ ನೀವು ಸ್ವಲ್ಪ ಶಾಂತಿಯಿಂದ, ಸಮಾಧಾನದಿಂದ, ನಿಮಗೆ ಅದು ಅನುಭವ ಆಗಬೇಕು. ಫಸ್ಟ್ ನಿಮ್ ಒಳಗಡೆ ಒಂದು ಗೊತ್ತಾಗ್ಬೇಕು. ಅಲ್ಲಿವರೆಗೆ ನೀವು ಮಾಡ್ಕೊಳ್ತಾ ಬನ್ನಿ. ನೀವು ಅರ್ಥ ಆಯ್ತಾ? ಎಲ್ಲ ಹೆಣ್ಣು ಮಕ್ಳಾಗ್ಲಿ, ಗಂಡು ಮಕ್ಳಾಗ್ಲಿ, ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ? ಎಲ್ಲ ಗಂಡಂದಿರು ಕುಟುಂಬಕ್ಕಾಗಿ ದುಡಿತಾ ಇದ್ದಾರೆ. ಎಲ್ಲ ಹೆಣ್ಣು ಮಕ್ಕಳು ಮನೆ, ಕುಟುಂಬ, ಮಕ್ಕಳು, ಗಂಡ ಹೆಂಡತಿ ಮಕ್ಳಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ.
ಹೌದಲ್ವಾ? ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ. ಬರೀ ಬೇರೆಯವ್ರಿಗೋಸ್ಕರನೇ ಮಾಡ್ತಾ ಇದೀವಿ ಅಲ್ವಾ ನಾವು? ನಮಗೋಸ್ಕರ ನಾವು ಸಮಯವನ್ನ ಕೊಡ್ತಾ ಇದೀವಾ? ಹೇಳಿ. ಈಗ ಮಕ್ಕಳಿಗೆ ಸಮಯವನ್ನ ಕೊಡ್ತಾ ಇದ್ದೀರಾ, ಗಂಡನಿಗೆ ಸಮಯವನ್ನ ಕೊಡ್ತಾ ಇದ್ದೀರಾ, ಹೆಂಡತಿಗೆ ಮಾಡ್ತಾ ಇದ್ದೀರಾ, ಅತ್ತೆ ಮಾವನ್ ಸೇವೆ ಮಾಡ್ತಾ ಇದ್ದೀರಾ, ಪರಿವಾರದವ್ರು ಮಾಡ್ತಾ ಇದ್ದೀರಾ, ಸ್ನೇಹಿತರಿಗೆ ನಿಮಗೆ ಎಲ್ಲಿ ಕೊಟ್ಟುಕೊಳ್ತಾ ಇದ್ದೀರಾ? ಆ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿದ್ರು ನಿಮ್ಮ ಸಾಧನೆಗೆ ನಿಮಗೋಸ್ಕರ ಸಮಯ ಎಲ್ಲಿದೆ? ಇನ್ನು ಮುಂದೆ ಸ್ವಲ್ಪ ಸಮಯವನ್ನ ನಿಮಗಾಗಿ ಇಟ್ಕೊಳ್ಳಿ. ಬೇರೆಯವ್ರಿಗೆ, ಕುಟುಂಬ ಪರಿವಾರದವ್ರಿಗೆ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಕರ್ತವ್ಯಗಳನ್ನ ಏನೇನ್ ಮಾಡ್ಬೇಕು ಮಾಡಿ. ಮಾಡಿ ನಮಗೋಸ್ಕರ ಸಾಧನೆಗೆ ಹೋಗಿ, ನಮಗೂ ಕೂಡ ಒಂದು, ನಮ್ಮ ಒಳಗಡೆನೂ ಒಂದು ಆ ಹಪಹಪಿತನ ಇದೆಯಲ್ವಾ? ಏನೋ ಬೇಕು ಬೇಕು, ಸಮಾಧಾನ ಇಲ್ಲ, ಒಂದು ನನಗೆ ಆ ನೆಮ್ಮದಿ ಬೇಕು ಅಂತ ಹುಡುಕ್ತಾ ಇದ್ದೀರಲ್ವಾ ನೀವು? ಆ ನೆಮ್ಮದಿಯನ್ನ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ನಿಮಗೋಸ್ಕರನಾದ್ರೂ ಸ್ವಲ್ಪ ಸಮಯವನ್ನ ಕೊಟ್ಟು ನೀವು ಧ್ಯಾನವನ್ನ, ಸೆಲ್ಫ್ ಹೀಲಿಂಗ್ ಅನ್ನ ನೀವು ಪ್ರಾರಂಭವನ್ನ ಮಾಡ್ಕೊಳ್ತಾ ಬನ್ನಿ. ಇದು ನಮಗೋಸ್ಕರ ನಾವು ನಾವೆಲ್ಲ ಭ್ರಮೆನಲ್ಲಿ ಇದೀವಿ, ಹೌದಲ್ವಾ ಹೇಳಿ? ಬರುವಾಗ ಒಬ್ರೇ ಬಂದಿರ್ತೀವಿ, ಹೋಗ್ಬೇಕಾದ್ರೂ ಒಬ್ರೇ ಹೋಗ್ತೀವಿ. ನಮ್ ಜೊತೆಗೆ ಯಾರಾದ್ರೂ ಬರ್ತಾರಾ? ಎಲ್ಲಿ ತನಕ ಬರ್ತಾರೆ? ಸತ್ಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲಿ ತನಕ ಬರ್ತಾರೆ ನಮ್ಮನ್ನ ಹೇಳಿ? ಆ ಮಣ್ಣು ಹಾಕಿ ಮುಚ್ಚಿ ಗುಂಡಿ ಹಾಕೋವರೆಗೆ ತನಕ ಮಾತ್ರ ಎಲ್ಲರೂ ಬರ್ತಾರೆ. ಅಲ್ಲಿಂದ ಮುಂದೆ ಯಾರು ಯಾತ್ರೆ? ನಮ್ಮದೇ ಯಾತ್ರೆ ಮಾಡ್ಬೇಕಲ್ವಾ ನಾವು? ಆದ್ರೆ ನಾವೇನ್ ಮಾಡಿದೀವಿ? ಈ ಸತ್ಯದಿಂದ ದೂರ ಹೋಗ್ತಾ ಇದೀವಿ ನಾವು. ಸೊ ಹಾಗಾಗಿ ನಿರಂತರವಾಗಿ ನಮ್ಮ ಜೊತೆ ಬರೋದು ಯಾವುದು ಅಂದ್ರೆ ನಮ್ಮ ಚೈತನ್ಯ ಶಕ್ತಿ ಮಾತ್ರ ನಮ್ ಜೊತೆ ಬರೋದು. ನೀವೇನ್ ಧ್ಯಾನ ಮಾಡಿರ್ತೀರಾ, ಏನ್ ಸತ್ಕರ್ಮಗಳು ಮಾಡಿರ್ತೀರಾ, ಒಂದು ಸತ್ಯದ ಅರಿವನ್ನ, ನೀವು ಜ್ಞಾನವನ್ನ, ಜಾಗೃತಿಯನ್ನ ನೀವ್ ಏನ್ ಪಡ್ಕೊಂಡಿದ್ದೀರಲ್ಲ, ಅದು ನಿಮ್ಮ ಜನ್ಮ ಜನ್ಮ ಜನ್ಮಗಳವರೆಗೂ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ನೀವೇನ್ ಮಾಡಿ ಅಂದ್ರೆ ನಿಮಗಾಗಿ ಸ್ವಲ್ಪ ಸಮಯವನ್ನ ಎತ್ತಿಟ್ಕೊಳ್ಳಿ. ನೀವು ಬಿಡು ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳೇಬೇಕು ಇವಾಗ. ಈ ಸಮಯ ಹೇಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಾಗಾಲೋಟದಲ್ಲಿ ಓಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ ಅಂದ್ರೆ ಇಲಿಗಳ ಓಟ. ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಮಾಡ್ತಾ ಇದೀವಿ, ಏನು ಗೊತ್ತಾಗ್ತಾ ಇಲ್ಲ. ಓಡು 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 ಓಡು, ದಣಿವು ದಣಿವು ದಣಿವು, ಸುಸ್ತಾಗ್ತಾ ಇದೆ ಎಲ್ಲಾರ್ಗು ಕೂಡ. ಸ್ವಲ್ಪ ಪಾಸ್ ಕೊಡೋಣ, ಎಲ್ಲರೂ ಪಾಸ್ ಕೊಟ್ಟಾಗ ಯಾವಾಗ ನಾವು ನಿಂತು ನಾವು ಮುಂದೆ ಸಾಗ್ತೀವೋ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ನಮ್ಗೆ ನಿಂತು ಕರೆಕ್ಟ್ ಆಗಿ ನಾವು ಅದನ್ನ ನೋಡಿ, ನಾವು ತಾಳ್ಮೆಯಿಂದ ನಾವು ಅದನ್ನ ಅವಲೋಕನೆ ಮಾಡಿದಾಗ ನೀವು ಎಷ್ಟು ಫಾಸ್ಟ್ ಆಗಿ ಮುಂದೆ ಸಾಗ್ತೀರಾ ಅಂತ ಹೇಳಿದ್ರೆ ಎಲ್ಲರಿಗಿಂತಲೂ ಕೂಡ ನಾವು ಮುಂದೆ ಸಾಗ್ತೀವಿ. ಅದೊಂದು ಸ್ವಲ್ಪ ನಿಮ್ ಕಡೆಗೆ ಗಮನ ಇರ್ಲಿ. ಇದು ಬಿಟ್ಟು ಇನ್ನು ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳನ್ನ ಕೇಳ್ಬೇಕಿದ್ಯಾ? ಯಾಕೆ ನಾನು ಕೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಪ್ರಶ್ನೆಗಳು ನಿಮ್ಮ ಒಳಗಡೆನೆ ಇದ್ರೆ ನಿಮ್ಮ ಮುಂದಿನ ಹಂತ ನಿಮ್ಗೆ ಕ್ಲಾರಿಟಿ ಇರೋದಿಲ್ಲ. ಮನ್ಸೊಳಗಡೆ ಅದು ಕೊರಿತಾನೇ ಇರುತ್ತೆ. ಅದು ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಆರಾಮವಾಗಿ ಶಾಂತ ಚಿತ್ತದಿಂದ ನಿಮ್ಗೆ ಏನ್ ಮಾಡ್ಬೇಕು ಅದನ್ನ ನೀವು ಮುಂದೆ ಮಾಡ್ಕೊಂಡು ಹೋಗೋದಿಕ್ಕೆ ಸಹಾಯ ಆಗುತ್ತೆ. ಸರಿ, ಯಾರಿಗೇನು ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೀರಿ? ಒಳ್ಳೇದಾಗ್ಲಿ. ನಮಸ್ತೆ ಮಂಜುಳಾ ಅವ್ರೆ. ಹರೇ ರಾಮ ಹರೇ ಕೃಷ್ಣ. ನಮಸ್ತೆ. ಹೇಳಿ. ಹರೇ ರಾಮ ಹರೇ ಕೃಷ್ಣ ಮ್ಯಾಮ್. ಪೀರಿಯಡ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಬೋದಾ? ನೋಡಿ ಅದನ್ನು ಮರ್ತೆ ನಾನು ಹೇಳೋದು. ಖಂಡಿತ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಒಬ್ಬೊಬ್ರು ಒಂದೊಂದ್ ತರ ಕಲ್ಪನೆ